ದಾವೀದನಿಗೆ ದೇವರು ಹೇಳ್ತಿದ್ರೆ, ನಾನು ಅವ್ರ ಭಾಷಾಣಿನಲ್ಲಿ ಮೇಲೆ ಕುಳಿತಿದ್ರು ಸರಿ, ಸಮುದ್ರದ ತಳದಲ್ಲಿ ಕುಳಿತಿದ್ರು ಸರಿ, ನಾನು ಹಿಡಿದು ತರ್ತೇನೆ. ಆಗ ನೀನು ನಿನ್ನ ಶತ್ರುಗಳ ರಕ್ತದಲ್ಲಿ ನೀನು ಕಾಲಾಡಿಸುವೆ. ನಿನ್ನ ನಾಯಿಗಳ ನಾಯಿಗಳಿಗೆ ವೈರಿಗಳ ದೇಹದಲ್ಲಿ ಪಾಲು ಸಿಕ್ಕುವುದು ಎಂಬುದಾಗಿ. ಸೊ ಸತ್ಯವೇದದಲ್ಲಿ ಅನೇಕ ಕಡೆ ನಾಯಿಗಳ ಕುರಿತಾಗಿ ಬರಲ್ಪಡುತ್ತದೆ. ನಾಯಿ ರಕ್ತ ನೆಕ್ತದೆ, ನಾಯಿ ರಕ್ತವನ್ನು ತಿಂತದೆ, ಮನುಷ್ಯನ ಮಾಂಸನ ತಿಂದು ಬಿಡುತ್ತದೆ ಎಂಬುದಾಗಿ ಅನೇಕ ಕಡೆ ವಾಕ್ಯದಲ್ಲಿ ಬರಲ್ಪಡಿದೆ. ಒಂದು ಅರಸುಗಳು ನೋಡ್ರಿ, ಒಂದು ಅರಸುಗಳು 21ನೇ ಅಧ್ಯಾಯ 15-14 ವಾಕ್ಯ ಹೋಗುವ. ಇದನ್ನು ಕೇಳಿ ಆಹಾಬನಿಗೆ, ನೀನು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳುವ ದ್ರಾಕ್ಷ ತೋಟವನ್ನು ಸ್ವಾಧೀನ ಮಾಡಿಕೋ, ಅವನು ಜೀವದಿಂದಿಲ್ಲ, ಸತ್ತನು ಎಂದು ಹೇಳಿದನು. ಇಜ್ರೀಲಿನವನಾದ ನಾಬೋತನ ಮರಣವಾರ್ತೆಯನ್ನು ಆಹಾಬನು ಕೇಳಿ ದ್ರಾಕ್ಷ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಇಳಿದು ಹೋದನು. ಆಗ ತಿಷ್ಬೀಯನಾದ ಎಲಿಯನಿಗೆ ಯೆಹೋವನ ವಾಕ್ಯವುಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ? ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವು ನೆಕ್ಕುವವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳುವುದು. ಇಬ್ಬರು ಗಂಡ ಹೇಳ್ತಿದ್ದಾರೆ, ಇವರು ರಾಜರು. ಅಹಾಬ ಎಂಬುದಾಗಿ ಆಗಿನ ಇಸ್ರಾಯೇಲ್ ಜನರಿಗೆ ಒಬ್ಬ ರಾಜನಾಗಿದ್ದ. ಸೊ ಇವನೇನ್ ಮಾಡ್ತಿದ್ದಾನೆ, ನಾಬೋತನ ಎಂಬುದಾಗಿರುವಂತ ಒಂದು ದ್ರಾಕ್ಷಿ ತೋಟದ ಮೇಲೆ ಇವನು ಕಣ್ಣು ಬೀಳ್ತದೆ. ಯಾಕೆಂದ್ರೆ ಇವನ ಅರಮನೆ ಪಕ್ಕದಲ್ಲಿ ಇರ್ತದೆ ತೋಟ. ಆ ತೋಟನ ಹೇಗಾದ್ರೂ ಮಾಡಿ ನಾಬೋತನ ತೆಗೆದುಕೊಳ್ಬೇಕೆಂಬುದಾಗಿ ಕೇಳ್ತಾನೆ ನಾಬೋತನನ್ನ ಕರೆಸಿ. ಆದ್ರೆ ಅವನು ಹೇಳ್ತಾನೆ, ಇಲ್ಲ, ಇದು ನನ್ನ ಪಿತ್ರಾರ್ಜಿತ ಆಸ್ತಿ ಆಗಿದೆ, ಹಾಗಾಗಿ ನನ್ನ ದ್ರಾಕ್ಷಿ ತೋಟನ ನಾನು ಕೊಡೋದಿಲ್ಲ ಎಂಬುದಾಗಿ ರಾಜನಿಗೆ ಹೇಳ್ಬಿಡ್ತಾನೆ. ಅವಾಗ ರಾಜ ಮನೆಗೆ ಬಂದು ಅವನೇನ್ ಮಾಡ್ತಾನೆ, ಕಣ್ಣೀರಿಂದ ಒಂದ್ ಕಡೆ ಗೋಡೆ ಹತ್ರ ಮುಖ ಮಾಡ್ಕೊಂಡು ಕುಳಿತಿರ್ತಾನೆ. ಊಟ ಕೂಡ ತಿಂದಿಲ್ಲ, ನೀರು ಕೂಡ ಕುಡ್ದಿಲ್ಲ. ಈ ನಾಬೋತನಿಗೆ ಹೇಳ್ತಿದ್ದಾಳೆ, ಸೇರ್ಗೆ ಸವಾ ಸೇರು. ಕೆಲವು ಗಂಡ ಹೆಂಡ್ತಿರು ಹಾಗೆ ಇರ್ತಾರೆ, ಸೇರ್ಗೆ ಸವಾ ಸೇರು. ಗಂಡ ಹೆಚ್ಚಾಗಿದ್ರೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ತಿರ್ತಾರೆ. ಈ ನಾಬೋತನ ಅಹಾಬನ ಹೆಂಡತಿ ಇಜಿಬೇಲಳು ಬಂದು ಕೇಳ್ತಾಳೆ, ಯಾಕಪ್ಪ ನೀನು ರಾಜನಲ್ವಾ, ಊಟ ಮಾಡಿದ್ರೆ ಮೋರೆಯನ್ನ ಗೋಡೆ ಕಡೆ ತಿರುಗಿಸ್ಕೊಂಡು ಸಪ್ಮೋರೆ ಹಾಕೊಂಡಿದ್ದಲ್ವಾ ಏನೆಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ, ನೋಡಿ ಹೋಗಿ ನಾಬೋತನ ಹತ್ರ ಕೇಳಿದೆ, ನನಗೆ ನಿನ್ನ ದ್ರಾಕ್ಷಿ ತೋಟ ಕೊಡು ಎಂಬುದಾಗಿ ಅವನು ಕೊಡಲ್ಲ ಅಂದ. ಅಯ್ಯೋ ಇಷ್ಟೇನಾ, ನೀನು ರಾಜ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಬೋದು, ನೀನು ಹೋಗಿ ಮತ್ತೆ ಊಟ ಮಾಡು, ನಾನು ಮಿಕ್ಕಿದ್ದನ್ನು ನೋಡ್ಕೊಳ್ತೇನೆ ಎಂಬುದಾಗಿ ಹೇಳಿ ಅಲ್ಲಿ ಸೈನಿಕರನ್ನ ಕರೆಸಿ ಒಂದು ಪತ್ರದಲ್ಲಿ ಅಹಾಬನ್ ಬರೋ ರೀತಿಯಲ್ಲಿ ಪತ್ರದಲ್ಲಿ ಬರೆದೇ ಸೀಲು ಸೈನನ್ನು ಹಾಕಿ ಅವ್ರ ಕೈಲಿ ಕಳಿಸ್ತಾರೆ. ಏನಂದ್ರೆ, ನಾಳೆ ದಿನ ಎಲ್ಲರೂ ಜನನ ಸೇರಿಸು, ಆ ನಾಬೋತನು ಏನ್ ಮಾಡಿದಾನೆ, ರಾಜನಿಗೂ ದೇವರಿಗೂ ದೂಷಣೆ ಮಾತುಗಳನ್ನು ಮಾತಾಡಿದಾನೆ, ಅವನು ಕೆಟ್ಟ ಮಾತುಗಳನ್ನು ಮಾತಾಡಿದ್ದಾನೆ ಎಂಬುದಾಗಿ ಹೇಳಿ ಅವನ ಮೇಲೆ ಕಲ್ಲೆಸೆದು ನೀವೇನ್ ಮಾಡ್ಬೇಕು, ಕೊಲೆ ಮಾಡಬೇಕು. ಮತ್ತೆ ಇಬ್ಬರು ದುಷ್ಟರು ಬಂದು ಅವರ ಪರವಾಗಿ ಸಾಕ್ಷಿ ಹೇಳಬೇಕು. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಒಬ್ಬರು ಅಥವಾ ಇಬ್ಬರು ಸಾಕ್ಷಿ ಇರದೆ ಒಬ್ಬ ಮನುಷ್ಯನ ತಪ್ಪನ್ನು ಅಂಗೀಕರಿಸುವಂತಿಲ್ಲ. ಇವತ್ತು ಕೋರ್ಟಲ್ಲಿದೆ. ಸೊ ಒಬ್ಬರು ಅಥವಾ ಇಬ್ಬರು ಸಾಕ್ಷಿ ಹೇಳಬೇಕು, ಒಳ್ಳೆಯವನ ಕೆಟ್ಟವಳ ಎಂಬುದಾಗಿ ಇಬ್ಬರು ಸಾಕ್ಷಿ ಇಲ್ಲದೆ ಆ ತಪ್ಪನ್ನ ಅಂಗೀಕರಿಸಲಿಕ್ಕೆ ಆಗ್ತಿಲ್ಲ. ಆಗ ಇಬ್ಬರು ದುಷ್ಟರನ್ನು ಸಹ ಕರೆಸಿ ನಾಳೆ ದಿನ ಏನ್ ಮಾಡ್ತಾಳೆ, ನಾಬೋತನ ಊರ್ ಮುಂದೆ ಪಂಚಾಯತಿ ಇರಿಸಿ ಎಲ್ಲಾ ದೊಡ್ಡ ದೊಡ್ಡ ಹಿರಿಯರನ್ನು ಕರೆಸಿ, ಈ ನಾಬೋತನು ದೊರೆಗೂ ರಾಜನಿಗೂ ದೇವರಿಗೂ ದೂಷಣೆ ಮಾತುಗಳು ಮಾತಾಡಿದ್ದಾನೆ, ಹಾಗಾದ್ರೆ ಇವನಿಗೆ ಶಿಕ್ಷೆ ಏನಂದ್ರೆ ಮರಣ ದಂಡನೆ. ಅವಾಗ ಸೈನಿಕರ ಕೈಲಿ ಪತ್ರ ಕೊಟ್ಟು ಕಳಿಸ್ಬಿಡ್ತಾರೆ. ಸೈನಿಕರಲ್ಲಿ ಹೋಗಿ ಪತ್ರ ಅದೇ ರೀತಿಯಾಗಿ 3 ಜನ ಸೇರಿಸಿ ಪಂಚಾಯತಿ ಮಾಡಿ ಇವನು ದೇವರಿಗೂ ರಾಜನಿಗೂ ದೂಷಣೆ ಮಾಡಿದ್ರೆ ಎಂಬುದಾಗಿ ಹೇಳಿ ಎಲ್ಲಾ ಜನರು ಕಲ್ಲೆಸೆದು ನಾಬೋತನನ್ನ ಕೊಂದಾಕ್ಬಿಡ್ತಾರೆ. ಈ ಸುದ್ದಿ ರಾಣಿ ಇಜಬೇಲಳಿಗೆ ಮುಟ್ಟಿದೇಟ್ಗೆ ಅವಾಗ ರಾಜನಿಗೆ ಹೇಳ್ತಾನೆ, ಹೋಗಿ ರಾಜ ಅಲ್ವಾ, ಹೋಗಿ ಇವಾಗ ತೋಟದ ಹೋಗು, ನಾವತನು ಜೀವದಿಂದಿಲ್ಲ, ಅವನು ಸತ್ತೋಗಿದ್ದಾನೆ ಎಂಬುದಾಗಿ. ಅದಕ್ಕೆ ಇಲ್ಲಿ ಎಲ್ಲಿ ಹೇಳ್ತಿದ್ದಾನೆ, ಇವತ್ತು ನೀನು ಕೊಲೆ ಮಾಡಿ ಆಸ್ತಿಯನ್ನು ಮಾಡ್ಕೊಂಡಿದ್ಯಾ ಅಂದ್ರೆ ಹೆಂಡತಿಯ ಪ್ರೇರೇಪಣೆಯಿಂದ ಇವನು ಆ ನಾಬೋತನ ಆಸ್ತಿನ ಕಿತ್ಕೊಂಡ. ಸೊ ನೋಡ್ರಿ, ಇವತ್ತು ಎಲೇನು ಬಂದು ಹೇಳ್ತಿದ್ದಾನೆ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ಸೊ ಅದು ಕೆಳಗಡೆ ನೋಡ್ಬೇಕಾದ್ರೆ ಅಹಾಬನು ಎಲಿನ ಕಂಡ ಕೂಡಲೇ ಅವನು ಹೇಳ್ತಿದ್ದಾನೆ, ನನ್ನ ವರಿಯೇ ನನ್ನನ್ನು ಕಾಣ್ಲಿಕ್ಕೆ ಬಂದ ಎಂಬುದಾಗಿ. ಅವಾಗ ಹೌದು, ಕಾಣ್ಲಿಕ್ಕೆ ಬಂದೆ. ಇವತ್ತು ನಾಳೆ ದಿನ ನಾಬೋತನ ರಕ್ತ ನಾಯಿಗಳು ಹೇಗೆ ನೆಕ್ಕಿರೋ ಅದೇ ರೀತಿಯಾಗಿ ನಿನ್ನ ರಕ್ತವನ್ನ
ನಿಕ್ತವೆ ಎಂಬುದಾಗಿ ಇಲ್ಲಿ ಎಲಿಯನು ಅಲ್ಲಿ ಅಹಾಬನಿಗೆ ಹೇಳ್ತಾನೆ. ಅದೇ ನೋಡ್ರಿ ಅರಸರುಗಳು 1 ಅರಸರು 22 ವಾಕ್ಯ. ರಕ್ತವನ್ನು ನೆಕ್ಕಿದವು, ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. ನೋಡ್ರಿ, ಇಲ್ಲಿ ದೇವರ ಮಾತು ಅದು ಯಾವುದು ನಿಷ್ಫಲವಾಗುವುದಿಲ್ಲ ಅಥವಾ ಸುಮ್ಮನೆ ಇರುವುದಿಲ್ಲ. ಇವತ್ತು ಎಲಿನ ಮುಖಾಂತರವಾಗಿ ಹೇಳಿದಂತ ಮಾತು ಅಲ್ಲಿ ನೆರವೇರಿತು. ಯುದ್ಧದಲ್ಲಿ ಅಲ್ಲ ಅಹಾಬನು ಸತ್ತನು ಎಂಬುದಾಗಿ ನೋಡ್ತೇವೆ. ಅವನ ರಕ್ತವನ್ನ ಆ ನಾಯಿಗಳು ಬಂದು ನೆಕ್ಕಿದವು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತಿದ್ದೇವೆ. ಸೊ ಅಷ್ಟು ಮಾತ್ರ ಅಲ್ಲ, ಅವನ ಹೆಂಡತಿ ಇಜೆಬೆಲಳು ಆ ನಾಬೋತನನ್ನು ಕೊಲೆ ಮಾಡಲಿಕ್ಕೆ ಸಹಕಾರ ಮಾಡುದು, ಮತ್ತೆ ಸುಳ್ಳು ಪತ್ರವನ್ನು ಬರೆದು ಅವನ ನೀತಿವಂತನಾದ ಒಳ್ಳೆ ಮನುಷ್ಯನ ನಾಬೋತನ ಅನ್ನೋ ಪ್ರಾಣ ಹತ್ಯೆಗೆ ಕಾರಣರಾದ್ರು. ಅವಳನ್ನ ದೇವರು ಸುಮ್ಮನೆ ಬಿಟ್ಟ. 2 ವರ್ಷಗಳು 9ನೇ 33-34 ವಾಕ್ಯ. ಶಾಪಗ್ರಸ್ತ ಸ್ತ್ರೀಯ ಶವವನ್ನು ನೋಡಿಕೊಂಡು ಸಮಾಧಿ ಮಾಡಿರಿ, ಆಕೆಯು ರಾಜಪುತ್ರಿಯಾಗಿರುತ್ತಾಳಷ್ಟೇ ಎಂದು ಆಜ್ಞಾಪಿಸಿದನು. ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು. ಆದರೆ ಅವರಿಗೆ ಆಕೆಯ ತಲೆಬುರುಡೆ ಕೈಕಾಲುಗಳು ಹೊರತಾಗಿ ಬೇರೇನೂ ಸಿಕ್ಕಲಿಲ್ಲ. ಅವರು ಹಿಂದಿರುಗಿ ಯೇಹುವಿನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜೆಬೇಲನ ದೇಹ ಮಾಂಸವನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು. ನೋಡ್ರಿ, ಸೊ ಆಕೆಗೂ ಸಹ ದೇವರು ಸುಮ್ಮನೆ ಬಿಡಲಿಲ್ಲ. ಸೊ ಇವತ್ತು ನೀತಿವಂತನಾದ ಒಳ್ಳೆ ಮನುಷ್ಯನಾದ ಒಬ್ಬನ ಪ್ರಾಣವನ್ನ ತೆಗೆದಕ್ಕೆ ದೇವರು ಅವರ ಇಬ್ಬರ ಪ್ರಾಣವನ್ನ ತೆಗೆದಿದ್ರೆ ಎಂಬುದಾಗಿ